ಅಂಕೋಲ ಪಟ್ಟಣದ ಪೊಲೀಸ್ ಠಾಣೆ ಮತ್ತು ತಹಶೀಲ್ದಾರ್ ಕಚೇರಿ ಎದುರು ಗೃಹ ಸಚಿವರ ಆಪ್ತರ ಆಟೋಟೋಪವನ್ನು ಖಂಡಿಸಿ ಹಿರಿಯ ವಕೀಲ ನಾಗರಾಜ್ ನಾಯ್ಕರು ನಡೆಸುತ್ತಿರುವ ಹೋರಾಟ 8ನೇ ದಿನಕ್ಕೆ ಪಾದಾರ್ಪಣೆ ಮಾಡಿದೆ. ಬುಧವಾರ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿಯವರು ಹೋರಾಟಕ್ಕೆ ಬೆಂಬಲ ಸೂಚಿಸುವ ಮೂಲಕ ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು. ಜಿಲ್ಲೆಯ ಖ್ಯಾತ ವಕೀಲರಾದ ನಾಗರಾಜ್ ನಾಯ್ಕರನ್ನು ಅವಮಾನಿಸಿ ಹಲ್ಲೆಗೆ ಮುಂದಾದ ಗೃಹ ಸಚಿವರ ಆಪ್ತರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಗೃಹ ಸಚಿವರು ಧರಣಿ ಸ್ಥಳಕ್ಕೆ ಆಗಮಿಸುವಂತೆ ಆಗ್ರಹಿಸಿ ಮೇ 6ರಂದು ನಾಗರಾಜ್ ನಾಯ್ಕರು ಧರಣಿ ಸತ್ಯಾಗ್ರಹ ಆರಂಭಿಸಿದರು. ಈ ಸತ್ಯಾಗ್ರಹವನ್ನು ಬೆಂಬಲಿಸಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕ ದಿನಕರ್ ಶೆಟ್ಟಿ, ಖ್ಯಾತ ವೈದ್ಯ ಡಾಕ್ಟರ್ ಜಿಜಿ ಹೆಗಡೆ, ಬಿಜೆಪಿ ಮಂಡಳದ ಮಾಜಿ ಅಧ್ಯಕ್ಷ ಕುಮಾರ್ ಮಾರ್ಕಂಡೆ ಸೇರಿದಂತೆ ಜಿಲ್ಲೆಯ ಬಿಜೆಪಿ ಮುಖಂಡರು ಧರಣಿ ನಿರತ ಸ್ಥಳಕ್ಕೆ ಭೇಟಿ ನೀಡಿ ಬೆಂಬಲ ಸೂಚಿಸಿದರು. ಅದರಂತೆ ಬುಧವಾರ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿ ಧರಣಿ ನಿರತ ಸ್ಥಳಕ್ಕೆ ಭೇಟಿ ನೀಡಿ ವಕೀಲ ನಾಗರಾಜ್ ನಾಯ್ಕರ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸೋನಿಯವರು, ಗೃಹ ಸಚಿವರ ಆಪ್ತರಿಂದ ಹಿರಿಯ ವಕೀಲರಾದ ನಾಗರಾಜ್ ನಾಯ್ಕರಿಗೆ ಏನು ಅನ್ಯಾಯವಾಗಿದೆ, ಅದಕ್ಕೆ ನ್ಯಾಯ ದೊರಕಿಸಿಕೊಡುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಓರ್ವ ಬಿಜೆಪಿ ಮುಖಂಡ ಎಂಬ ಭಾವನೆಯಿಂದ ನಾಗರಾಜ್ ನಾಯ್ಕರನ್ನು ನೋಡದೆ ಓರ್ವ ಹಿರಿಯ ನ್ಯಾಯವಾದಿಗೆ ಆದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವ ಕಾರ್ಯವಾಗಬೇಕು. ಅವರ ಆಗ್ರಹದಂತೆ ಗೃಹ ಸಚಿವರು ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಅವರ ಹೋರಾಟಕ್ಕೆ ಸ್ಪಂದಿಸುವ ಕೆಲಸವನ್ನಾದರೂ ಮಾಡಬೇಕು. ಆ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಕಾರ್ಯನಿರ್ವಹಿಸಬೇಕು ಎಂದು ಒತ್ತಾಯಿಸಿದ ಸೋನಿಯವರು ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು. ಅವರು ವೈಯಕ್ತಿಕವಾಗಿ ಅವರ ಮೇಲೆ ಯಾವುದೇ ಥರದ ಕಂಪ್ಲೇಂಟ್ ಇಲ್ಲ, ಅಷ್ಟು ಸಜ್ಜನರು. ಮತ್ತು ಅವರ ಪ್ರೊಫೆಷನ್ನಲ್ಲಿ ಅವ್ರು ಯಾರೇ ಕಕ್ಷಿದಾರ ಬಂದರೆ ಅವ್ರಿಗೆ ನ್ಯಾಯ ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದವರಲ್ಲಿ ನಾಗರಾಜ್ ನಾಯ್ಕರು ಭಾಳ ಒಳ್ಳೆಯ ಹೆಸರಿಟ್ಕೊಂಡಂಥ ಅವ್ರು 30 ವರ್ಷದಿಂದ ಒಳ್ಳೆಯ ಸೇವೆ ಸಲ್ಲಿಸಿದಂಥ ಸಾಮಾಜಿಕವಾಗಿ ಎಲ್ಲಿ ಅನ್ಯಾಯ ಆಗಿದೆ ನಾವೆಲ್ಲಾದರೂ ಯಾರಾದರೂ ನಾವು ಹೋಗಿ ಹೇಳಿದ್ರೆ ಅದೆಷ್ಟೋ ಯುವಕರಿಗೆ ಒಳ್ಳೆ ದಾರಿ ತೋರಿಸ್ಕೊಟ್ಟಂಥವ್ರು. ಅವ್ರ ಅನ್ಯಾಯ ಇಲ್ಲದೆ ಅವ್ರ ಜೊತೆಗಿದ್ದಾರೆ. ನಮಗೆ ಅವ್ರಿಗೆ ವೈಯಕ್ತಿಕವಾಗಿ ಭಾಳ ಒಳ್ಳೆಯ ಸಂಬಂಧ ಇದೆ ಮತ್ತು ಅವ್ರ ವ್ಯಕ್ತಿತ್ವದ ಬಗ್ಗೆ ನಾವೆಲ್ಲರೂ ಅವ್ರ ಬಗ್ಗೆ ಭಾಳ ದೊಡ್ಡ ಅಭಿಮಾನಿ. ಇವತ್ತಿನ ಘಟನೆ ಈಗ 7ನೇ ದಿನಕ್ಕೆ ಕೂತಿದ್ದಾರೆ. ಮೊದಲೆರಡು ದಿನ ಉಪವಾಸ ಸತ್ಯಾಗ್ರಹ ಆಗ್ತಿದೆ, 5 ದಿನದಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದಾರೆ. ಅವರ ಕೋರಿಕೆ ಏನಿದೆ ಅದು ಕುಲಂಕುಷವಾಗಿ ಪೊಲೀಸ್ ಇಲಾಖೆ ಮತ್ತು ಇವತ್ತಿನ ಸರ್ಕಾರ ಒಂದು ಹಿರಿಯ ವ್ಯಕ್ತಿ, ಹಿರಿಯ ವಕೀಲರು, ಕಾನೂನು ಅರಿವಿದ್ದಂಥವರು ಯಾವ ರೀತಿ ಕಾನೂನಿನ ತೊಂದರೆ ಆಗಿದೆ, ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಅದು ಕೇಳುವಂಥ ಸೌಜನ್ಯ ಇರಬೇಕು. ಒಂದು ಪಕ್ಷದ ಮುಖಂಡರು ಅಂತ ಇವ್ರ ಬಗ್ಗೆ, ಒಂದು ಬಿಜೆಪಿ ಮುಖಂಡರು ಅಂತ ಇವತ್ತು ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ. ಬರೀ ಒಂದು ಬಿಜೆಪಿ ಮುಖಂಡರು ಅಂತ ಇವರು ಒಂದು ಕಾಂಗ್ರೆಸ್ ಮೈಂಡಲ್ಲಿ ನೋಡಬಾರ್ದು. ಹೋಮ್ ಮಿನಿಸ್ಟರ್ ಈಸ್ ಅ ಮಿನಿಸ್ಟರ್ ಫಾರ್ ಪಬ್ಲಿಕ್, ಈಸ್ ಎ ಮಿನಿಸ್ಟರ್ ಫಾರ್ ಎಂಟೈರ್ ಕರ್ನಾಟಕ. ಹಾಗಾಗಿ ನಾನು ವಿನಂತಿ ಮಾಡ್ತೀನಿ, ತಕ್ಷಣ ಅವ್ರು ಏನು ಹೇಳ್ತಿದ್ದಾರೆ ಅದಕ್ಕೆ ಸ್ಪಂದಿಸಬೇಕು. ಅವರು ಒಂದಿಷ್ಟು ದಾಖಲೆಗಳನ್ನು ಇಟ್ಕೊಂಡಿದ್ದಾರೆ, ಅದನ್ನು ನೋಡುವಂಥ ಸೌಜನ್ಯ ಇಟ್ಕೋಬೇಕು. ಒಂದು ಹಿರಿಯ ವ್ಯಕ್ತಿಗೆ ಇವತ್ತು ನೋಡೋದಕ್ಕೆ ಅಥವಾ ಮಾತಾಡ್ಸೋಕ್ಕೆ ಅಥವಾ ಏನಾದರೂ ಒಂದು ಪ್ರಯತ್ನ ಮಾಡಬೇಕಿತ್ತು ಹೋಮ್ ಮಿನಿಸ್ಟರ್ ಅವರು. ಅವ್ರಿಗೂ ಇಂಟೆಲಿಜೆನ್ಸ್ ಹೋಗಿರ್ತದೆ. ಇವರ ಒಂದು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಆ ಮೆಸೇಜ್ ತಗೋಬೇಕು. ಅವ್ರು ಮೆಸೇಜ್ ತಗೊಂಡಿಲ್ಲ ಅಂದರೆ ಹೌ ಕ್ಯಾನ್ ಈ ಬಿಕಮ್ ಹೋಮ್ ಮಿನಿಸ್ಟರ್? ಹಾಗಾಗಿ ನಾನು ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಖಂಡಿಸ್ತೀನಿ. ನೀವು ಪಕ್ಷ ಆಧಾರದ ಮೇಲೆ ಸರ್ಕಾರ ನಡೆಸಬೇಡಿ. ನ್ಯಾಯ ಅನ್ಯಾಯದ ಬಗ್ಗೆ ಯೋಚನೆ ಮಾಡಿ. ಯಾರು ಒಂದು ಹಿರಿಯ ವಕೀಲರು ಇಲ್ಲಿ ಬಂದು ಇಡೀ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರಿಟ್ಕೊಂಡಂಥವ್ರು, ಅವ್ರ ಬಗ್ಗೆ ಸೌಜನ್ಯವಾಗಿ ಕೂತಿ ಅದೇನು ಅಂತ ವಿಚಾರಿಸಬೇಕು. ಮತ್ತು ನಾನು ಈ ಒಂದು ವ್ಯವಸ್ಥೆಯಲ್ಲಿ ಸರ್ಕಾರ ನಡೆಸ್ಕೊಂಡು ಹೋಗ್ತಿರೋ ರೀತಿಯನ್ನು ಕಠೋರವಾಗಿ ಖಂಡಿಸ್ತೀನಿ. ಇದಾಗಬಾರ್ದು. ತಕ್ಷಣ ಈಗ 5ನೇ ದಿನ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಒಂದು ಪೊಲೀಸ್ ಇಲಾಖೆ ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್, DC, SP ಇವರೆಲ್ಲ ಮಾಹಿತಿ ತಗೊಂಡು ಸಂಬಂಧಪಟ್ಟ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿ ಅದು ಯಾವ ರೀತಿ ಬಗೆಹರಿಸ್ತಾರೋ ಗೊತ್ತಿಲ್ಲ. ಆದರೆ ಅವ್ರಿಗೆ ಸಮಾಧಾನ ಮಾಡುವಂಥದ್ದು ಪ್ರಥಮ ಆದ್ಯತೆ ಮೇಲೆ ಮಾಡಬೇಕು. ಮತ್ತು ಅವ್ರು ಏನೇನು ಏನೇನು ಅನ್ಯಾಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅದನ್ನು ಚರ್ಚೆ ಮಾಡಲಿ. ಅದನ್ನ ಎಲ್ಲ ಅವರು ರಿಪೋರ್ಟ್ ತಗೊಂಡು ಅದು ಕಾನೂನಿನಲ್ಲಿ ಹೇಗೆ ಮಾಡೋಕ್ಕಾಗ್ತದೆ ಅದು ಮಾಡಲಿ. ಅದ್ರ ಮೇನ್ ಅಂದರೆ ಸ್ಪಂದಿಸುವಂಥದ್ದು ಮಾಡಲೇಬೇಕು.
ನಾನು ಇದನ್ನು ಖಂಡಿಸ್ತೀನಿ. ಮತ್ತು ಅವ್ರ ವೈಯಕ್ತಿಕವಾಗೂ ನಾನು ಅವ್ರ ಬಗ್ಗೆ ಭಾಳ ಅಪಾರ ಗೌರವ ಇಟ್ಕೊಂಡಂಥವ್ರು. ಹಾಗಾಗಿ ಇವತ್ತು ಅವ್ರಿಗೆ ನೈತಿಕ ಬೆಂಬಲ ಕೊಡೋದಕ್ಕೆ ಬಂದಿದ್ದೀನಿ. ಮತ್ತು ಅವ್ರು ಯಾವುದೇ ಹೋರಾಟ ಮಾಡಿದ್ರು ನಾವು ಖಂಡಿತವಾಗೂ ಅವ್ರ ಬೆಂಬಲಕ್ಕೆ ನಿಲ್ತೀವಿ ಅಂತ ಒಂದು ಭಾಳ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಇವತ್ತು ನಾನು ಉತ್ತರ ಕನ್ನಡ ಜಿಲ್ಲಾ JDS ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ನಾವು ನೈತಿಕವಾಗಿ ನಾಗರಾಜ್ ನಾಯ್ಕರ ಜೊತೆಗಿದ್ದೀವಿ. ಅವ್ರು ನಮ್ಮ BJP ಲೀಡರ್ ಕೂಡ ಹೌದು, ನಮ್ಮ NDA ಪಾರ್ಟ್ನರ್ ಕೂಡ ಹೌದು. ಹಾಗಾಗಿ ಅವರಿಗೆ ಎಲ್ಲ ಥರದ ನೈತಿಕ ಬೆಂಬಲ ಕೊಡೋದಕ್ಕೆ ನಾನು. ಈ ಸಂದರ್ಭದಲ್ಲಿ ಕುಮಟಾ ಬಿಜೆಪಿ ಮಾಜಿ ಮಂಡಲಾಧ್ಯಕ್ಷ ಹೇಮಂತ್ ಗಾಂವ್ಕರ್ ಇತರೆ ಪ್ರಮುಖರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.